ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಮುಡಾ ಪ್ರಕರಣ ಸಿಬಿಐಗೆ ಕೋರಿರೋ ಅರ್ಜಿ ವಿಚಾರಣೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಲೋಕಾಯುಕ್ತ ಪೊಲೀಸರ ತನಿಖೆಗೆ ಹೈಕೋರ್ಟ್ ಕೊಟ್ಟಿರುವಂತಹ ತಡೆಯಾಜ್ಞೆ ಇದು. ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿ ವಿಚಾರಣೆ ಬಾಕಿ ಇರೋ ಹಿನ್ನೆಲೆ ತನಿಖೆ ಮುಂದುವರೆಸದಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜನವರಿ 15ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಅಷ್ಟರಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರತಿವಾದಿಗಳಿಗೆ ಸೂಚನೆ ಕೊಟ್ಟಿದೆ ಹೈಕೋರ್ಟ್. ಮತ್ತೆ ಸಮಯ ನೀಡೋದಿಲ್ಲ ಅಂತಲೂ ಹೈಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಅವತ್ತು ಅಂತಿಮ ವಿಚಾರಣೆಯನ್ನ ಹೈಕೋರ್ಟ್ ನಿಗದಿಪಡಿಸಿದೆ. ಜನವರಿ 15ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆ ನೀಡಿದೆ. ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿ ವಿಚಾರಣೆ ಬಾಕಿ ಇರೋ ಹಿನ್ನೆಲೆ ತನಿಖೆಯನ್ನ ಮುಂದುವರೆಸದಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜನವರಿ 15ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಅವತ್ತೇ ಅಂತಿಮ ವಿಚಾರಣೆಯನ್ನ ಹೈಕೋರ್ಟ್ ನಿಗದಿಪಡಿಸಿದೆ. ಅಷ್ಟರೊಳಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರತಿವಾದಿಗಳಿಗೆ ಸೂಚನೆ ಕೊಟ್ಟಿದೆ ಕೋರ್ಟ್. ಮತ್ತೆ ಸಮಯ ನೀಡೋದಿಲ್ಲ ಅಂತಲೂ ಕೋರ್ಟ್ನಿಂದ ಖಡಕ್ ಸೂಚನೆ ನೀಡಲಾಗಿದೆ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ಕೊಟ್ಟಿರೋ ತಡೆ ಇದು. ಮುಡಾ ಪ್ರಕರಣದ ಸಿಬಿಐ ತನಿಖೆಗೆ ಕೋರಿರುವಂತಹ ಅರ್ಜಿಯ ವಿಚಾರಣೆ ಬಾಕಿ ಇರೋ ಹಿನ್ನೆಲೆ ತನಿಖೆ ಮುಂದುವರೆಸದಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ತಮ್ಮ ಪತ್ನಿ ಪಾರ್ವತಿ ಹೆಸರಿಗೆ ಅಕ್ರಮವಾಗಿ ನಿವೇಶನ ಪಡೆದಂತಹ ಆರೋಪದ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣ ಇದು. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತ ಕೋರಿ ಸಲ್ಲಿಸಿದ್ದಂತಹ ಅರ್ಜಿ, ಅದರ ವಿಚಾರಣೆ ಇವತ್ತು ನಡೆಯಿತು. ಈಗ ಜನವರಿ 15ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಅದರ ಜೊತೆಗೆ ಆಕ್ಷೇಪಣೆ ಅಷ್ಟರ ಒಳಗೆ ಸಲ್ಲಿಸೋದಕ್ಕೆ ಪ್ರತಿವಾದಿಗಳಿಗೆ ಸೂಚನೆ ಕೊಡಲಾಗಿದೆ. ಮತ್ತೆ ಸಮಯ ನೀಡೋದಿಲ್ಲ ಅಂತಲೂ ಹೈಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ. ಹೈಕೋರ್ಟ್ ಆದೇಶಕ್ಕೆ ವಕೀಲ ರವಿವರ್ಮ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಾದವನ್ನು ಆಲಿಸುವಂತೆ ಸಿಎಂ ಪರ ವಕೀಲರು ಮನವಿ ಮಾಡಿದ್ದಾರೆ. ಆತುರದಿಂದ ಕೋರ್ಟ್ ಮಧ್ಯಂತರ ಆದೇಶ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ. ಸಿಎಂ ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ಮನವಿ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಹೈಕೋರ್ಟ್ ಮಧ್ಯ ಪ್ರವೇಶಿಸಬಾರದು. ಅರ್ಜಿದಾರರು ತನಿಖೆಗೆ ತಡೆಯಾಜ್ಞೆ ಕೇಳಲಿಲ್ಲ. ಸ್ವಯಂ ಪ್ರೇರಿತವಾಗಿ ಆದೇಶ ನೀಡಬಾರದು ಅಂತ ರವಿವರ್ಮ ಕುಮಾರ್ ಮನವಿ ಮಾಡಿದ್ದಾರೆ. ಸಿಎಂ ಪರ ವಕೀಲರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು. ಈಗ ಜನವರಿ 15ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಜೊತೆಗೆ ಅಷ್ಟರೊಳಗಡೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪ್ರತಿವಾದಿಗಳಿಗೆ ಸೂಚನೆ ಕೊಟ್ಟಿದೆ. ಜೊತೆಗೆ ಇವತ್ತಿನ ಈ ವಿಚಾರಣೆಯಲ್ಲಿ ಏನೇನಾಯ್ತು ಕೋರ್ಟ್ನಲ್ಲಿ? ಖಂಡಿತ ಶ್ವೇತಾ, ಮೈಸೂರಿನ ಮೂಡಾ ಹಗರಣ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಏನು ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು. ಮತ್ತೆ ಕೋರ್ಟ್ ಕೂಡ ಆದೇಶ ಮಾಡಿತ್ತು. ಈ ನಡುವೆ ಇವತ್ತು ಸಿದ್ದರಾಮಯ್ಯ ವಿರುದ್ಧ ಮೂಡಾ ಕೇಸು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಮೂಡಾ ಪ್ರಕರಣವನ್ನ ಸುಮಾರು 5,000 ಕೋಟಿಗೂ ಹೆಚ್ಚು ಅಲ್ಲಿ ಅವ್ಯವಹಾರ ನಡೆದಿದೆ. ಹೀಗಾಗಿ ಅದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ನಲ್ಲಿ ಒಂದು ಏಕಸದಸ್ಯ ಪೀಠದ ಮುಂದೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಅರ್ಜಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದ ಮುಂದೆ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಲೋಕಾಯುಕ್ತ ವರದಿಯನ್ನ ಕೂಡ ಇದಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಸೂಚಿಸಿತ್ತು. ತನಿಖಾ ಪ್ರಗತಿಯ ವರದಿಯನ್ನ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಸಲ್ಲಿಸಿರ್ತಕ್ಕಂಥದ್ದು. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಇವತ್ತು ಜನವರಿ 15ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿರ್ತಕ್ಕಂಥದ್ದು. ಎಲ್ಲಾ ಪ್ರತಿವಾದಿಗಳೇನಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಸ್ನೇಹಮಯಿ ಕೃಷ್ಣ ಪರ ಹಿರಿಯ ವಕೀಲ KG ರಾಘವನ್ ಹಾಜರಾದ್ರೆ
ಇನ್ನ ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಮತ್ತೆ ರಾಜ್ಯ ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಹಾಜರಾಗಿದ್ರು. ಇವರ ಎಲ್ಲರ ಮುಂದೆ ವಿಚಾರಣೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಎಲ್ಲಾ ಪ್ರತಿವಾದಿಗಳಿಗೂ ಸಹ ನೋಟಿಸ್ ನೀಡಲಾಯಿತು. ಮುಖ್ಯವಾಗಿ ಸ್ನೇಹಮಯ ಕೃಷ್ಣ ಪರ ಹಿರಿಯ ವಕೀಲ ರಾಘವನ್ ವಾದ ಮಾಡೋ ಸಂದರ್ಭದಲ್ಲಿ ಹೈಕೋರ್ಟ್ ಎದುರಿನ ಬಿಲ್ಡಿಂಗ್ ಗೆ ನೋಟಿಸ್ ಜಾರಿ ಮಾಡಲು 35 ದಿನ ಬೇಕಾಯ್ತು. 35 ದಿನ ಸಮಯ ತಗಲಿರುವ ಶಾಕಿಂಗ್ ವಿಚಾರ ಅಂತ ಹೇಳಿ ನ್ಯಾಯಪೀಠ ಹೇಳ್ತು. ಹೀಗಾಗಿ ಆಕ್ಷೇಪಣೆಯನ್ನ ಕೂಡಲೇ ಸಲ್ಲಿಸಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ನಡುವೆ ಲೋಕಾಯುಕ್ತ ಪೊಲೀಸರ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರ್ತಕ್ಕಂಥದ್ದು. ಡಿಸೆಂಬರ್ 24ರೊಳಗೆ ಲೋಕಾಯುಕ್ತ ಪೊಲೀಸರು ವರದಿಗೆ ಸೂಚಿಸಿತ್ತು. ಈಗ ಸಿಬಿಐ ತನಿಖೆ ಕೋರಿರುವ ಅರ್ಜಿ ವಿಚಾರಣೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮುಂದುವರಿಸಿದಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಜನವರಿ 15ಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿರ್ತಕ್ಕಂಥದ್ದು. ಅಷ್ಟರಲ್ಲಿ ಆಕ್ಷೇಪಣೆ ಸಲ್ಲಿಸಲು ಪ್ರತಿವಾದಿಗಳಿಗೆ ಎಲ್ಲರಿಗೂ ಸಹ ನೋಟಿಸ್ ಅನ್ನ ನೀಡಿದೆ. ಮತ್ತೆ ಸಮಯ ನೀಡುವುದಿಲ್ಲ ಅಂತ ಹೇಳಿ ಹೈಕೋರ್ಟ್ ನ ಏಕಸದಸ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಹೈಕೋರ್ಟ್ ಆದೇಶ ಯಾವಾಗ ಬರುತ್ತೆ? ಜಸ್ಟಿಸ್ ನಾಗಪ್ರಸನ್ನ ಜನವರಿ 15ಕ್ಕೆ ವಿಚಾರಣೆಯನ್ನ ಮುಂದೂಡ್ತಾರೆ. ಆಗ ಸಿಎಂ ಪರ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥ ಹಿರಿಯ ವಕೀಲ ರವಿ ವರ್ಮ ಕುಮಾರ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹೈಕೋರ್ಟ್ ಮಧ್ಯಂತರ ಆದೇಶಕ್ಕೆ ಸಿಎಂ ಪರ ಹಾಜರಾದಂತಹ ಹಿರಿಯ ವಕೀಲ ರವಿ ವರ್ಮ ಕುಮಾರ್ ತಮ್ಮ ವಾದವನ್ನ ಕೇಳಬೇಕು. ಸಿಎಂ ಪರವಾಗಿ ಹಾಜರಾಗಿದ್ದಂತ ರವಿ ವರ್ಮ ಕೂಡ ಆತುರದ ನಿರ್ಧಾರವನ್ನ ಕೈಗೊಳ್ಳಬಾರ್ದು, ನಮ್ಮ ವಾದ ಕೇಳಿ ಮಧ್ಯಂತರ ಆದೇಶವನ್ನ ನೀಡಬೇಕು ಅಂತ ಹೇಳಿ ಪ್ರೊಫೆಸರ್ ರವಿ ವರ್ಮ ಕುಮಾರ್ ನ್ಯಾಯಪೀಠದಲ್ಲಿ ಮನವಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಬಾರ್ದು, ಸಿಬಿಐಗೆ ಕೊಡಬಾರ್ದು. ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ತನಿಖೆ ನಡೆಸುವ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯ ಪ್ರವೇಶಿಸಬಾರದು. ಅರ್ಜಿದಾರರು ತನಿಖೆಯ ತಡೆಯಾಜ್ಞೆ ಕೇಳಿಲ್ಲ, ಸ್ವಯಂ ಪ್ರೇರಿತವಾಗಿ ಆದೇಶ ನೀಡಬೇಕು ಅಂತ ಹೇಳಿ ರವಿ ವರ್ಮಾ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸದ್ಯ ಜನವರಿ 28ರವರೆಗೆ ಲೋಕಾಯುಕ್ತ ತನಿಖಾ ವರದಿಯನ್ನು ಸಲ್ಲಿಸದಂತೆ ಹೈಕೋರ್ಟ್ ಈಗ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಸಿಬಿಐ ಕೊಟ್ಟೆ ಸಾಕಷ್ಟು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಅದರಲ್ಲಿ ಬೆನಿಫಿಷಿಯರಿ ಸೈಟ್ ಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಸಹ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ. ಹೀಗಾಗಿ ಸಾಕಷ್ಟು ಹಿರಿಯ ವಕೀಲರನ್ನ ಕರೆತಂದು ಸಿಎಂ ಸಿದ್ದರಾಮಯ್ಯ ಈ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾಗಿರ್ತಕ್ಕಂಥ ಅಭಿಷೇಕ್ ಮನು ಸಿಂಘ್ವಿ ಇಂತ ಹಿರಿಯ ವಕೀಲರನ್ನ ಕರೆತಂದು ಈಗ ವಾದವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು. ಹೇಗಾದ್ರೂ ಮಾಡಿ ಸಿಬಿಐ ಕೊಡೋದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಲೋಕಾಯುಕ್ತ ತನಿಖೆ ನಡೆಸುವ ಸಂದರ್ಭದಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬಾರ್ದು ಅಂತ ಹೇಳಿ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಶ್ವೇತಾ. ಓಕೆ ಕಿರಣ್, ಈಗ ಸಿಎಂ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿಕುಮಾರ್ ಏನಿದ್ದಾರೆ, ರವಿ ವರ್ಮಾ ಕುಮಾರ್ ಅವರು ಮನವಿ ಮಾಡಿದ್ದಾರೆ, ಆತುರದಿಂದ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಡಬಾರದು, ಸ್ವಯಂ ಪ್ರೇರಿತವಾಗಿ ಆದೇಶವನ್ನ ಕೊಡಬಾರದು ಅಂತ ಮನವಿ ಮಾಡಿದ್ದಾರೆ. ಈಗ ಇವತ್ತು ಕೋರ್ಟ್ ಕೊಟ್ಟಿರುವಂತ ಈ ಆದೇಶ ಮತ್ತು ಈ ಸೂಚನೆ ಏನಿದೆ, ಇದರ ಎಫೆಕ್ಟ್ ಮತ್ತೆ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ? ಖಂಡಿತ ಶ್ವೇತಾ, ಏನಂದ್ರೆ ಯಾವುದೇ ಪ್ರಕರಣದಲ್ಲೂ ಸಹ ನ್ಯಾಚುರಲ್ ಜಸ್ಟಿಸ್ ಅನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಹೈಕೋರ್ಟ್ ನಲ್ಲಿ ಯಾವುದೇ ಒಂದು ಕೇಸ್ ಬಂದಾಗ ನ್ಯಾಚುರಲ್ ಜಸ್ಟಿಸ್ ಫಾಲೋ ಮಾಡಬೇಕು, ಅಂದ್ರೆ ವಾದ ಪ್ರತಿವಾದ ಎರಡನ್ನು ಕೇಳಿ ತೀರ್ಪು ಕೊಡ್ಬೇಕು ಅಂತ ಇರ್ತಕ್ಕಂಥದ್ದು. ಹೀಗಾಗಿ ನ್ಯಾಚುರಲ್ ಜಸ್ಟಿಸ್ ಅನ್ನ ಫಾಲೋ ಮಾಡಿ ನೀವು ಮಧ್ಯಂತರ ತೀರ್ಪನ್ನ ಕೊಡ್ಬೇಕು ಅಂತ ಹೇಳಿ ರವಿ ವರ್ಮ ಕುಮಾರ್ ಆಕ್ಷೇಪವನ್ನ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಆತುರ ನಿರ್ಧಾರವನ್ನ ತೆಗೆದುಕೊಬೇಡಿ, ಏನ್ ಸರ್ಕಮ್ಟೆನ್ಸ್ ಇದೆ, ಏನ್ ಎವಿಡೆನ್ಸ್ ಇದೆ, ಏನ್ ಗ್ರೌಂಡ್ಸ್ ಮೇಲೆ ಇವರು ಸಿಬಿಐ ಕೇಳಿದ್ದಾರೆ, ಏನ್ ಪ್ರಕರಣ ಇದೆ, ಎಷ್ಟು ಪ್ರಮಾಣದಲ್ಲಿ ಇಲ್ಲಿ ಹಗರಣ ಆಗಿದೆ, ಎಷ್ಟು ಸರ್ಕಾರಕ್ಕೆ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆನೂ ಸಹ ಸ್ವವಿವರವಾಗಿ ವಾದ ಪ್ರತಿವಾದವನ್ನ ಕೇಳಬೇಕು. ಆ ನಂತರ ನೀವು ತಡೆಯಾಜ್ಞೆ ನೀಡಬೇಕು ಅಥವಾ ನೀವು ಮಧ್ಯಂತರ ಆದೇಶವನ್ನ ನೀಡಬೇಕು. ಇಲ್ಲಿ ಅರ್ಜಿದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಯಾವುದೇ ರೀತಿ ಲೋಕಾಯುಕ್ತದ ತನಿಖೆಗೆ ತಡೆ ನೀಡಬೇಕು ಅಂತ ಕೇಳಿಲ್ಲ. ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ಸಹ ಅದನ್ನ ಕನ್ಸಿಡರ್ ಮಾಡಿ ತಡೆಯಾಜ್ಞೆ ಕೊಡಬಾರ್ದು. ಲೋಕಾಯುಕ್ತ ತನಿಖೆ ಅದು ಪ್ಯಾರಲಲ್ ಆಗಿ ಅದು ನಡೀತಾ ಇರಬೇಕು. ಅದರ ವರದಿಯನ್ನ ನೀಡದಂತೆ ನೀವು ಆದೇಶ ಮಾಡಬಾರ್ದು ಅಂತೇಳಿ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಜನವರಿ 28ರವರೆಗೂ ಸಹ ಲೋಕಾಯುಕ್ತ ತನಿಖಾ ವರದಿಯನ್ನ ಸಲ್ಲಿಸದಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಸಿಎಂ ಪರ ವಕೀಲರು ಆಕ್ಷೇಪಣೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ವರದಿ ಏನಿದೆ ಇದರಲ್ಲಿ ಯಾವುದೇ ರೀತಿ ಲೋಕಾಯುಕ್ತ ತನಿಖೆ ಬಗ್ಗೆ ಈ ಹಿಂದೆ ಕೂಡ ಸ್ನೇಹಮಯಿ ಕೃಷ್ಣ ಸಾಕಷ್ಟು ಆಕ್ಷೇಪ ವ್ಯಕ್ತಪಡಿಸಿದ್ರು. ಮತ್ತೆ ಈ ಲೋಕಾಯುಕ್ತ ತನಿಖೆ ಏನಿದೆ ಅದ್ರ ಬಗ್ಗೆನೂ ಸಹ ಸಾಕಷ್ಟು ಸಂಶಯ ವ್ಯಕ್ತಪಡಿಸಿದ್ರು. ಹೀಗಾಗಿ ಆ ಲೋಕಾಯುಕ್ತ ತನಿಖೆ ಪ್ಯಾರಲಲ್ ಆಗಿರ್ಬೇಕು.
ಇಲ್ಲಿ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಈಗ ನ್ಯಾಯಪೀಠ ಕೊಟ್ಟಿರ್ತಕ್ಕಂಥದ್ದು ಈ ಜನವರಿ 15ರೊಳಗೆ ಎಲ್ಲರಿಗೂ ಸಹ ನೋಟಿಸ್ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತೆ. ಲೋಕಾಯುಕ್ತ ಪೊಲೀಸರು ಡಿಸೆಂಬರ್ 24ಕ್ಕೆ ವರದಿಯನ್ನ ಸಲ್ಲಿಸಬೇಕಿತ್ತು. ಆಗ ಆ ವರದಿಯನ್ನ ಜನವರಿ 28ಕ್ಕೆ ಹೈಕೋರ್ಟ್ ವಿಸ್ತರಿಸಿರ್ತಕ್ಕಂಥದ್ದು. ಲೋಕಾಯುಕ್ತರ ಪೊಲೀಸರ ತನಿಖೆಗೆ ಯಾವುದೇ ತಡೆ ಇಲ್ಲ ಅಂತೇಳಿ ನ್ಯಾಯಪೀಠ ಈಗ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಏನಂದ್ರೆ ಹೈಕೋರ್ಟ್ ಏನಾದ್ರು ಈಗಾಗ್ಲೇ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರ ಪತ್ನಿ ವಿರುದ್ಧ 14 ಸೈಟ್ಗಳ ಹಗರಣ ಕೇಳಿ ಬಂದಿತ್ತು. ಹೀಗಾಗಿ ಸಿಎಂ ವಿರುದ್ಧ ತನಿಖೆಗೂ ಸಹ ಆದೇಶ ಮಾಡಿದ್ರು. ಲೋಕಾಯುಕ್ತದಲ್ಲಿ FIR ಆಗುತ್ತೆ. ಮೈಸೂರು ಲೋಕಾಯುಕ್ತ ನೋಟಿಸ್ ಕೊಟ್ಟು ತನಿಖೆ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೊರೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಸಿಬಿಐಗೆ ಆದೇಶ ಮಾಡ್ಬೇಕು ಅಂತ ಮನವಿ ಮಾಡಿರ್ತಕ್ಕಂಥದ್ದು. ಸಿಬಿಐಗೆ ಕೊಟ್ರೆ ಸಾಕಷ್ಟು ರಾಜಕೀಯದಲ್ಲಿ ಹಿನ್ನಡೆ ಆಗುತ್ತೆ. ಸಿಎಂ ಅರೆಸ್ಟ್ ಆಗ್ಬೋದು, ರಿಸೈನ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹೀಗಾಗಿ ಸಾಕಷ್ಟು ಇಂಪ್ಯಾಕ್ಟ್ ಆಗಿರೋದ್ರಿಂದ ಹೇಗಾದ್ರೂ ಮಾಡಿ ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ಡಿಸ್ಮಿಸ್ ಮಾಡಿಸ್ಬೇಕು, ಮತ್ತೆ ತನಿಖೆ ಕೊಡದಂತೆ ತಡಿಬೇಕು ಅನ್ನೋ ಕಾರಣಕ್ಕೆ ಈಗ ವಾದ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಕಿರಣ್. ಹೈಕೋರ್ಟ್ನ ಆದೇಶಕ್ಕೆ ವಕೀಲ ರವಿವರ್ಮ ಕುಮಾರ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಮ್ಮ ವಾದವನ್ನು ಆಲಿಸುವಂತೆ ಸಿಎಂ ಪರ ವಕೀಲರು ಮನವಿ ಮಾಡಿದ್ದಾರೆ. ಆತುರದಿಂದ ಕೋರ್ಟ್ ಮಧ್ಯಂತರ ಆದೇಶ ನೀಡಬಾರದು, ಸ್ವಯಂ ಪ್ರೇರಿತವಾಗಿ ಆದೇಶವನ್ನ ನೀಡಬಾರದು ಅಂತ ರವಿವರ್ಮ ಕುಮಾರ್ ಮನವಿ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬಾರದು ಅಂತ ಮನವಿ ಮಾಡಿದ್ದಾರೆ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಮುಡಾ ಪ್ರಕರಣ ಸಿಬಿಐಗೆ ಕೋರಿರುವಂತಹ ಅರ್ಜಿಯ ವಿಚಾರಣೆ. ಸಿಬಿಐ ತನಿಖೆ ಕೋರಿರೋ ಅರ್ಜಿ ವಿಚಾರಣೆ ಬಾಕಿ ಹಿನ್ನೆಲೆ ತನಿಖೆ ಮುಂದುವರಿಸದಂತೆ ಲೋಕಾಯುಕ್ತ ಪೊಲೀಸರಿಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಮುಡಾ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆಗೆ ತಡೆಯಿಲ್ಲ. ಜನವರಿ 28ರವರೆಗೂ ವರದಿ ಸಲ್ಲಿಸದಂತೆ ಸೂಚನೆ ಕೊಟ್ಟಾಗಿದೆ. ಮುಡಾ ಹಗರಣ ಸಂಬಂಧ ಲೋಕಾಯುಕ್ತ ತನಿಖೆಗೆ ತಡೆಯಿಲ್ಲ. ಜನವರಿ 28ರ ತನಕವೂ ಕೂಡ ತನಿಖಾ ವರದಿಯನ್ನ ಸಲ್ಲಿಸದಂತೆ ಸೂಚನೆ ಕೊಡಲಾಗಿದೆ. ಲೋಕಾಯುಕ್ತ ತನಿಖೆಗೆ ಯಾವುದೇ ರೀತಿಯಾದಂತಹ ತಡೆ ಇಲ್ಲ. ಇದೀಗ ಬರ್ತಾ ಇರುವಂತಹ ಸುದ್ದಿ ಇದು. ಲೋಕಾಯುಕ್ತ ತನಿಖೆಗೆ ತಡೆ ಇಲ್ಲ, ಆದ್ರೆ ಜನವರಿ 28ರ ತನಕ ಲೋಕಾಯುಕ್ತ ತನಿಖೆಯ ವರದಿಯನ್ನ ಸಲ್ಲಿಸದಂತೆ ಸೂಚನೆ ಕೊಡಲಾಗಿದೆ. ಸಿಎಂ ವಿರುದ್ಧದ ಲೋಕಾಯುಕ್ತ ತನಿಖೆಗೆ ಹೈಕೋರ್ಟ್ ತಡೆ ಕೊಟ್ಟಿಲ್ಲ, ಆದ್ರೆ ಲೋಕಾಯುಕ್ತ ತನಿಖಾ ವರದಿಯನ್ನ ಜನವರಿ 28ರವರೆಗೂ ಸಲ್ಲಿಸದಂತೆ ಸೂಚನೆ ಕೊಡಲಾಗಿದೆ. ಸಿಬಿಐ ತನಿಖೆಗೆ ಕೋರಿರೋ ಅರ್ಜಿ ವಿಚಾರಣೆ ಬಾಕಿ ಇರೋ ಹಿನ್ನೆಲೆ ಕೋರ್ಟ್ ಈ ಆದೇಶವನ್ನ, ಈ ಸೂಚನೆಯನ್ನ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.